ಹಲೋ, ಈ ಒಂದು ದುರ್ಗಾದೇವಿಯ ಸುಂದರವಾಗಿರ್ತಕ್ಕಂತಹ ಸನ್ನಿಧಾನದಲ್ಲಿ 54 ಜೋಡಿಯ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರ್ತಾ ಇದ್ದು, ದಯವಿಟ್ಟು ಇಲ್ಲಿರ್ತಕ್ಕಂಥ ಭಕ್ತ ಬಳಗ ಸಹಕರಿಸಬೇಕು. ಸ್ವಲ್ಪ ನಿಂತವರೆಲ್ಲ ಕುಂತ್ರೆ ವಿಶಾಲವಾದ ಕಲ್ಯಾಣ ಮಂಟಪದ ನೋಡೋರಿಗೂ ಚಂದ ಕಾಣಿಸ್ತದೆ. ನಿಮ್ ಹಿಂದಿದ್ದವ್ರಿಗೆ ಕಾಣಬೇಕಲ್ಲ, ಕೂಡ್ರಿ ಸ್ವಲ್ಪ. ಇವತ್ತಿನ ದಿವಸ ಈ ಸಾಮೂಹಿಕ ವಿವಾಹಗಳಲ್ಲಿ ಮುತ್ತೈದೆ ಅನ್ನುವಂತಹ ಶಬ್ದದಿಂದ ಕರೆಸಿಕೊಳ್ಳುವಂತಹ ಹೆಣ್ಣುಮಗಳು ಶ್ರೀ ಕುಮಾರಿ ಹೋಗಿ ಶ್ರೀಮತಿ ಅನ್ನುವಂತಹ ಶಬ್ದದಿಂದ, ಕುಮಾರ ಅನ್ನುವಂತಹ ಶಬ್ದದಿಂದ ಶ್ರೀಯುತ ಅನ್ನುವಂತಹ ರೀತಿಯಲ್ಲಿ ಕರೆಸಿಕೊಳ್ತಕ್ಕಂಥ ಗೃಹಸ್ಥ ಜೀವನಕ್ಕೆ ಕಾಲಿರ್ತಕ್ಕಂತಹ ಸುಂದರವಾದ ಕ್ಷಣಗಳು. ಹೊಸ ಬಾಳಿನ ಹೊಸರಲ್ಲಿ ನಿಂತಿರ್ತಕ್ಕಂತಹ ಜೋಡಿಗಳಿಗೆ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಸಹಿತ ಒಂದು ಒಳ್ಳೆಯದಾಗಿ ಎನ್ನುವಂತಹ ಹಾರೈಸತಕ್ಕಂಥ ಒಂದು ಮಾಂಗಲ್ಯದಾನ ಕಾರ್ಯಕ್ರಮ ಕೆಲವೇ ನಿಮಿಷಗಳು ನೆರವೇರುತ್ತದೆ. ಈಗ ತಾಳಿ, ಮುತ್ತು, ಬಳಿ, ಕಾಲುಂಗರ ಅಂತಕ್ಕಂಥ ಒಂದು ಸಂಪ್ರದಾಯ ನಮ್ಮ ದೇಶದ ಸನಾತನ ಪದ್ಧತಿ ಇಲ್ಲದ. ಇದು ಯಾಕೆ ಏನು ಅನ್ನುವಂಥದ್ದನ್ನ ಒಂದು 50 ನಿಮಿಷಗಳೊಳಗೆ ಹೇಳುವಂತ ಒಂದು ಪ್ರಯತ್ನದ. ಈಗ ತಾಳಿ ಕಟ್ತೀರಿ, ತಾಳಿ ಕಟ್ಟ ಸಂದರ್ಭದಲ್ಲಿ ನಮ್ಮ ಅರ್ಚಕರು ಇಲ್ಲಿ ನಮ್ಮನ್ನು ಪ್ರಮಾಣ ವಚನ ಮಾಡಿಸ್ತಾರೆ. ಏನು ಪ್ರಮಾಣ ವಚನ ಅಂತಂದ್ರೆ, ಧರ್ಮೇಚ, ಅರ್ಥೇಚ, ಕಾಮೇಚ, ಮೋಕ್ಷೇಚ, ನಾತಿ ಚರಿತವ್ಯ ಅನ್ನುವಂತ ಒಂದು ಮಂತ್ರವನ್ನ ತಮ್ಮಿಂದ ಅನ್ನಿಸ್ತಾರೆ. ಇದು ನಿಮ್ಮ ಜೀವನದ ಲೈಫ್ ಟೈಮ್ ಟಾರ್ಗೆಟ್. ಇದು ಏನು ಅಂದ್ರೆ, ಧರ್ಮೇಚ ಅಂದ್ರೆ ಧರ್ಮದಿಂದ ನಡೀತೀನಿ ಎನ್ನುವಂಥದ್ದು, ಅರ್ಥೇಚ ಅಂತಂದ್ರೆ ಧರ್ಮದಿಂದ ದುಡ್ಡನ್ನ ಗಳಿಸ್ತೀನಿ ಎನ್ನುವಂಥದ್ದು, ಕಾಮೇಚ ಅಂತಂದ್ರೆ ಸನಾತನ ಧರ್ಮದ ಈ ಒಂದು ಪದ್ಧತಿಯೊಳಗ ಮದುವೆ ಕಾರ್ಯಕ್ರಮದಲ್ಲಿ ಏನು ಬಂಧನಕ್ಕೊಳಗಾಗೇನೆ ಧರ್ಮ ಸಹಿತ ಕಾಮಾದಿ ಬಯಕೆಗಳನ್ನ ಈಡೇರಿಸಿಕೊಳ್ತೀನಿ ಅಂತ. ಹಾಗೆ ಮೋಕ್ಷೇಚ ಅಂತಂದ್ರೆ ಇದಾ ಜನ್ಮದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳ ಒಂದು ಸಾಧನೆಯಲ್ಲಿ ಗಂಡ ಹೆಂಡತಿ ನಾವು ಸುಂದರವಾದ ಜೀವನವನ್ನು ಸಾಗಿಸ್ತೀವಿ ಎನ್ನುವಂತ ಒಂದು ಪ್ರಮಾಣ ವಚನ. ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ನಂಬಿದಂತ ಹೆಂಡತಿಯನ್ನ, ನಂಬಿದಂತ ಗಂಡನನ್ನ ಎಂದೂ ಕೈ ಬಿಡುವುದಿಲ್ಲ ಅನ್ನುವಂತ ರೀತಿಯೊಳಗ ಅಗ್ನಿ ಸಾಕ್ಷಿಯಾಗಿ, ಪಂಚಭೂತಗಳ ಸಾಕ್ಷಿಯಾಗಿ, ಈ ದುರ್ಗಾದೇವಿಯ ಸಾಕ್ಷಿಯಾಗಿ ತಾವೆಲ್ಲ ಏನ್ ಮಾಡ್ತೀರಿ ಅಂತಂದ್ರೆ ಮಾಂಗಲ್ಯ ಧಾರಣ ಮಾಡ್ತೀರಿ. ಈ ಮಾತು ನೆನಪಿಡಬೇಕು, ಈ ಜಾಗ ನೆನಪಿಡಬೇಕು. ಯಾವುದೇ ಸಂದರ್ಭದಲ್ಲಿ ಗಂಡ ಹೆಂಡತಿ ಜಗಳ ಆಡ್ಲಾರ್ದಂಗ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾವ, ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಜೀವನ ಪರ್ಯಂತರವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಬದುಕು ಮಾಡತಕ್ಕಂಥ ಒಂದು ಸುಂದರವಾದ ಕ್ಷಣಗಳು, ಹೊಸ ಜೀವನ ಕಾರ್ಯತಕ್ಕಂಥ ಸಂದರ್ಭದ ಇಂಥ ಒಂದು ಆಣೆ ಪ್ರಮಾಣಗಳನ್ನ ಮಾಡಿಸಿ ಪ್ರಮಾಣ ವಚನ ಬೋಧಿಸ್ತಕ್ಕಂಥ ರೀತಿಯೊಳಗ ಈ ಚತುರ್ವಿಧ ಪುರುಷಾರ್ಥಕ್ಕಾಗಿ ಈ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ತಾಳಿ ಕಟ್ಟಿಸ್ತಕ್ಕಂಥ ಒಂದು ಪದ್ಧತಿ ಅದ. ತಾಳಿ ಎರಡದಾವ. 2 ತಾಳಿ ಯಾವುದಂದ್ರೆ ಒಂದು ಗಂಡನ ಮನೆದು, ಒಂದು ತವರ ಮನೆದು. ತಾಳಿ ಅಂದ್ರೆ ತಾಳ್ಮೆ, ತಾಳಿಕೊಂಡಿರ್ಲಿ ಅಂತ. ಎಲ್ಲಿವರೆಗೆ ತಾಳಿಕೊಂಡಿರೋದು ಅಂದ್ರೆ ಕುತ್ತಿಗೆ ಕಟ್ಟ್ಯಾರ ತಾಳಿ, ಹೌದಾ? ಕುತ್ತಿಗೆ ತಾಳಿ ಕಟ್ಟ್ಯಾರ. ಅವಾಗ ಎಂತಿರ್ತಾರೆ ಜಗಳ, ನಾನು ಕುತ್ತಿಗೆ ಬಂದದ್ರಿ ಗಂಡನ ಮನೆಗೆ ಅಂತಾರಲ್ಲ. ಅದರಿಂದ ಎಷ್ಟೇ ಕುತ್ತಿಗೆ ಬರುವಂತಹ ಕಷ್ಟಗಳಿದ್ದರೂ ಕೂಡ ಗಂಡನೊಂದಿಗೆ, ಅತ್ತೆ ಮಾವಂದರೊಂದಿಗೆ ಹೊಂದಿಕೊಂಡು ಹೋಗ್ತೀನಿ ಎನ್ನುವಂತಹ ರೀತಿಯೊಳಗ ತಾಳಿ, ತಾಳ್ಮೆ, ಸಹನ, ಈ ತಾಳ್ಮೆ ಎನ್ನುವಂತಹ ತಾಳಿಯನ್ನ ಆ ಎಲ್ಲ ರೀತಿಯಲ್ಲೂ ಕೂಡ ಇಂತೆಲ್ಲ ದೈವ ಸಾಕ್ಷಿಯಾಗಿ ತಾಳಿ ಕಟ್ಟಿರ್ತೀರಿ, ನೆನಪಿರಬೇಕು. ಆಮೇಲೆ ಬಳಿ ಅಂತದ, ಬಳಿ ಈಗೆಲ್ಲ ಬಳಗದ ಬಳಿ ಅಂತ ಹೇಳ್ಕೊಂಡು ಹೆಮ್ರಡಿ ಮಲ್ಲಮ್ಮನ ಕಾಲದೊಳಗೆ ಬಳಿ ಅಂತ ಹಾಕ್ತಿದ್ರು. ಬಳಿ ಅದರ ಅರ್ಥ ಏನಂದ್ರೆ, ಬಳಿ ಅಂದ್ರೆ ಸಮೀಪ, ಕನ್ನಡ ಭಾಷೆ ಇದು. ಬಳಿ ಅಂದ್ರೆ ಸಮೀಪ. ಹೆಣ್ಣಾದವಳು ಯಾವಾಗಲೂ ಕೂಡ ಹುಡುಗ ತಂದೆ ತಾಯಿ ಬಳಿ ಇರಬೇಕು, ಬೆಳಿತ ಗಂಡನ ಬಳಿ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಹೆಣ್ಮಕ್ಳಿಗೆ ಬಳಿ ಹಾಕ್ತಾರೆ. ಆಮೇಲೆ ಬಳಗದ ಬಳಿ ಅಂತ ಹಾಕ್ತಾರೆ. ಆ ಕೈಗೊಂದಿಷ್ಟು, ಈ ಕೈಗೊಂದಿಷ್ಟು. ಇದರರ್ಥ ಏನು ಅಂತಂದ್ರೆ, ಬಳಿಯ ಉದ್ದೇಶ ಏನು ಅನ್ನುವಂಥದ್ದನ್ನ ಕೇಳಿದ್ರೆ, ಕಸ ಬಳಿಯುವಾಗ, ಮುಸುರಿ ತಿಕ್ಕುವಾಗ, ಬಟ್ಟೆ ತೊಳೆಯುವಾಗ ನೀವು ಕೈ ತಪ್ಪಿ ಕಲ್ಲಿಗೆ ಬಡಿದ್ರೆ ಬಳಿ ಬಡಿತದೆ. ಹಾಗೆ ಒಂದು ಬಳಗದೊಂದಿಗೆ ಇರತಕ್ಕಂತ ಹೆಣ್ಮಕ್ಕಳು ನಾಲ್ಗಿ ತಪ್ಪಿದ್ರೆ ಬಳಗ ಹೊಡಿತದೆ, ಕೈ ತಪ್ಪಿದ್ರೆ ಬಳಿ ಹೊಡಿತದೆ. ಬಳೆಯಂತೆ ಬಳಗವನ್ನು ರಕ್ಷಣೆ ಮಾಡಿಕೊಂಡಿರಲಿ ಅಂತ ತಿಳ್ಕೊಂಡು ಹೆಣ್ಮಕ್ಳಿಗೆ ಇವತ್ತಿನ ಸಂದರ್ಭದಲ್ಲಿ ಬಳಗದ ಬಳಿ ಅಂತ ಹಾಕ್ತಾರೆ. ಅಂತಹ ಬಳಗದ ಬಳಿ, ಅಂತಹ ತಾಳಿ ಕುತ್ತಿಗೆ ಕಟ್ಟುವ ಉದ್ದೇಶ ಇಲ್ಲಿವರೆಗೂ ಕೂಡ 2 ಅದಾವಲ್ಲ, ಪುಟ್ಟಿದ್ದಂಗದವು, ಕೆಬಣ ಪುಟ್ಟಿದ್ದಂಗದವಿಲ್ಲ ತಾಳಿ. ಇದರರ್ಥ ಏನು ಅಂದ್ರೆ,
ಗಂಡನ ಮನೆಗಳ ಸಮಸ್ಯೆನೂ ಮನುಷ್ಯನಾಗ ಇಟ್ಕೋಬೇಕು, ತವರು ಮನೆಗಳ ಸಮಸ್ಯೆನೂ ಮನುಷ್ಯನಾಗ ಇಟ್ಕೋಬೇಕು. ಅಲ್ಲೇದಿಲ್ಲಿ ಇಲ್ಲದಲ್ಲಿ ಅನ್ನೋಂಗ ಆಗಬಾರದು ಅನ್ನೋ ರೀತಿಯಲ್ಲಿ ಅಲ್ಲೇ ತಂದು ಇಲ್ಲಿ ಹೇಳಬಾರದು ಅನ್ನೋ ಕಾರಣಕ್ಕಾಗಿ ತಾಳಿ ಆ ರೀತಿ ಆಗದವ. ಇಂಥ ತಾಳಿಯನ್ನ, ಇಂಥ ಮಾಂಗಲ್ಯ ಧಾರಣವನ್ನ 54 ಜೋಡಿ ಮದುವೆ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಮ್ಮ HR ಶ್ರೀನಾಥ್ ದಣಿಯವರು, ಶ್ರೀಮತಿ ಸಂಧ್ಯಾ ಶ್ರೀನಾಥ್ ದಣಿಯವರು ಬಹಳ ಪ್ರೀತಿಯಿಂದ ಈ ಒಂದು ಯಾವುದೇ ರೀತಿಯ ಕಲ್ಯಾಣ ಕಾರ್ಯಕ್ರಮದ ಒಂದು ಪುಣ್ಯ ನಮ್ಮ ಕುಟುಂಬ ಪರಿವಾರಕ್ಕೆ ದುರ್ಗಾದೇವಿಯ ಸನ್ನಿಧಾನದ ಆಶೀರ್ವಾದ ಕೂಡ ನಮಗಾಗ್ಲಿ ಅನ್ನುವಂತ ನಿಟ್ಟಿನೊಳಗ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಆ ತಾಯಿ ಶಾಂಭವಿ ಉತ್ತರೋತ್ತರವಾದಂತ ಆಯುಷ್ ಆರೋಗ್ಯ ಭಾಗ್ಯ ಸುಖಶಾಂತಿ ಸಂಬಂಧ ನಮ್ಮ ದಣಿಯವರ ಕುಟುಂಬದ ಪರಿವಾರದವರೆಲ್ಲರಿಗೂ ಕೂಡ ಕೊಡ್ಲಿ ಅಂತ ಹೇಳ್ಕೊಂಡು ಹಾರೈಸ ಈಗಾಗಲೇ ಮಾಂಗಲ್ಯ ಧಾರಣ ಸಮಯ ಆಗಿದೆ.